ಅದರ ಸಂಬಂಧವಾಗಿ ಅವರು ಸುದೀರ್ಘವಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಮಾತಾಡಿ ಅವ್ರ ಮಾತೆಲ್ಲ ಆದಮೇಲೆ ಇನ್ನು ಬೇರೆಯವರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಿರುವಾಗ ನನಗೆ ಇದ್ದಕ್ಕಿದ್ದಂಗೆ ಅಂಚೆಹಳ್ಳಿ ಶ್ರೀನಿವಾಸ್ ಅವ್ರು ಬಂದರು. ಅಮ್ಮ ಒಂಚೂರು ಹೊರಗೆ ಬನ್ನಿ, ನೀವು ಮೀಟಿಂಗ್ ನಿಲ್ಲಿಸಿ ಹೊರಗೆ ಬನ್ನಿ ಅಂತ. ಏನು ಅಂತ ಕೇಳಿದ್ವಿ. ಇಲ್ಲ ಇವರು ಇಲ್ಲಿ ವಾಂತಿ ಮಾಡ್ತಿದ್ದಾರೆ ಅಂತಂದರು. ಜೋಸೈಮನ್ನವರು ವಾಂತಿ ಮಾಡ್ಕೊತಿದ್ದಾರೆ, ಬನ್ನಿ ಬೇಗ ಅಂತ. ನಾವು ಮೀಟಿಂಗನ್ನು ಹೀಗೆ ನಿಲ್ಲಿಸ್ಬಿಟ್ಟು ಓಡೋದ್ರೆ ಅವರು ಸಕ್ಕರೆ ಗಿಕ್ಕರೆ ಕಡಿಮೆ ಆಗಿರ್ಬೋದು ಅಂತ ಅವರಿಗೆ ಸಕ್ಕರೆ ನೀರನ್ನೆಲ್ಲ ಕೊಟ್ವಿ. ಮಾತಾಡ್ತಿದ್ರು, ಜೋ ಜೋ ಅಂತ ಹೇಳ್ತಿದ್ವಿ. ಆಮೇಲೆ ಪಾಪ ಅವಿನಾಶ್ ಶೆಟ್ಟಿ ಅಂತ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ತನ್ನ ಸ್ವಂತ ತಂದೆನ ಎತ್ಕೊಂಡು ಹೋಗುವಂಗೆ ಆ್ಯಂಬುಲೆನ್ಸ್ಗೂ ಕಾಯ್ದೆ ಅವ್ರ ಕಾರ್ನಲ್ಲಿ ಹಾಕಿ ಹಿಂದೆನೇ ಇರುವಂಥ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ಮೆಟ್ಲತ್ರ ಬರ್ತಿರ್ಬೇಕಾದ್ರೆ ಜೋ ಕೇಳಿದ್ರು, ನನ್ನ ಫೋನು ನನ್ನ ಕನ್ನಡಕ ಅಲ್ಲೇ ಇದೆ ಅಂತ. ಒಬ್ಬ ಮನುಷ್ಯ ಚಿತ್ರರಂಗವನ್ನು ಎಷ್ಟು ಪ್ರೀತಿಸಿದ್ರು ಅಂದರೆ 80 ವರ್ಷಗಳ ಅವ್ರಿಗೆ 80 ವರ್ಷ ಆಗಿದ್ದು ನಮ್ಗೆ ಗೊತ್ತಾಗಲಿಲ್ಲ. 80 ವರ್ಷ ಅವ್ರ ಫೋನಿನ ಬಗ್ಗೆ, ಅವ್ರ ಕನ್ನಡಕದ ಬಗ್ಗೆ, ಚಿತ್ರರಂಗದ ಬಗ್ಗೆ, ಒಂದು ಆಚರಣೆಯ ಬಗ್ಗೆ, ಉದ್ಯಮದ ಬಗ್ಗೆ ಮತ್ತು ಟೆಕ್ನಿಷಿಯನ್ಸ್ಗಳಿಗೆ ಮೆಡಿಸನ್ಗೆ ಒಂದಷ್ಟು ದುಡ್ಡು ವ್ಯವಸ್ಥೆ ಮಾಡಿಸ್ಕೊಡಿ, ಸರ್ಕಾರದಲ್ಲಿ ಕೇಳಿ, ನಮ್ಮ ವಾಣಿಜ್ಯ ಮಂಡಳಿನ ಏನಾದರೂ ಮಾಡಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಭಾಳ ನಿಜವಾಗ್ಲೂ ಹೇಳ್ತೀನಿ, ಅಂಥ ಸಹೃದಯಿ ಅವ್ರ ಜೊತೆ ನಾನೊಂದು 2 ಸಿನಿಮಾ ಮಾಡಿದ್ದೀನಿ. ರಕ್ತ ತಿಲಕ ಒಂದು ಸಿನಿಮಾ ಮಾಡಿದ್ದೀನಿ, ಸಿಡಿದೆದ್ದ ಸಹೋದರ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಮತ್ತು ಜೋ ನಮಗೊಂಥರ ಹತ್ತಿರವಾದ ವ್ಯಕ್ತಿತ್ವ, ಯಾರನ್ನು ನೋಯಿಸಿದವರಲ್ಲ, ಎಲ್ಲರನ್ನೂ ಪ್ರೀತಿಸಿದಂಥ ವ್ಯಕ್ತಿ. ಭಯಗ್ರಸ್ತರು, ಅತ್ಯಂತ ಸಂಯಮದಿಂದ ವರ್ತಿಸ್ತಾ ಇದ್ದರು. ಇವತ್ತಿನ ದಿನ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಅವರ ಮೃತರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಕೇಳ್ಕೊತೀನಿ. ಹಾಗೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ನೀಡಲಿ ಅಂತ ಕೇಳ್ಕೊತೀನಿ. ಇದು ಸಂದರ್ಭ ಅಲ್ಲ, ಬಟ್ ಒಂದು ವಿಷಯ ಚರ್ಚೆ ಆಗ್ತಾನೆ ಇದೆ. ನಿನ್ನೆ ಗಲಾಟೆ ಆಯಿತು, ಅತಿರೇಕಕ್ಕೆ ಹೋಯಿತು, ಎಲ್ಲ ಮಾತುಕತೆ ಆಯಿತು. ಅವ್ರಿಗೆಲ್ಲ ಒಂದಿಷ್ಟು ಆರೋಗ್ಯ ಏರ್ಪೇರಾಗಂಥ ಸನ್ನಿವೇಶ ಕಾರಣ ಆಯ್ತಾ ಅನ್ನೋದು ನಿಮ್ಮ ಮುಖಾಂತರ ಒಂದು ಪ್ರಶ್ನೆ ಸಿಕ್ಕರೆ. ಈ ಥರ ವಿಕೃತ ಯಾರಿಗ್ರಿ ಇದು ಹೊಳೆಯುತ್ತೆ ಹೇಳಿ ನೋಡೋಣ. ಸಭೆ ಸಮಾರಂಭಗಳಲ್ಲಿ ಮಾತು ಇಲ್ಲ, ಆ ಥರದ್ದು ನಡೀಲೇ ಇಲ್ಲ. ಈಗ ಎಲ್ಲರೂ ಏರು ಧ್ವನಿಯಲ್ಲೇ ಮಾತಾಡೋರು, ಯಾರು ಕೆಳಧ್ವನಿಯಲ್ಲಿ ಮಾತಾಡ್ತಾರೆ? ಮಾತುಕತೆಗಳೆಲ್ಲರೂ ಕೂಡ ಅವ್ರ ಧ್ವನಿ ಕೇಳಿಸ್ಲಿ ಅಂತ ಒಬ್ಬೊಬ್ಬರು ಮಾತಾಡ್ತಾರೆ. ಬಟ್ ಮಾತಾಡುವಾಗ ನಾವು ಇಲ್ಲ ಒಬ್ಬೊಬ್ಬರೇ ಮಾತಾಡಿ ಅಂತ ನಾನು ಹೇಳಿದೆ. ಒಬ್ಬೊಬ್ಬರೇ ಅತ್ಯಂತ ಅವರ ನೆನಪಿನ ಶಕ್ತಿ ಎಷ್ಟು ಚೆನ್ನಾಗಿತ್ತು ಮತ್ತು ಅವರಿಗೆ ಎಷ್ಟೊಂದು ಸಂಯಮ ಇತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಸೊ ಆ ಥರದ ಘಟನೆನೇ ನಡೆದಿಲ್ಲ. ಅದ್ಭುತವಾಗಿ ಮಾತಾಡಿದ್ರು, ನಗನಗ್ತಾ ಇದ್ದರು, ಇಡ್ಲಿ ತಿಂದರು, ಕಾಫಿ ಕುಡಿದ್ರು, ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಷ್ಟಕ್ಕೆ ಎದ್ದು ಹೋದರು. ಈಗ ಕಾರ್ಡಿಯಾಕ್ ಅರೆಸ್ಟನ್ನು ಯಾರು ಏನ್ರಿ ಮಾಡ್ತಾರೆ? ಯಾರ ಕೈಯಲ್ಲಿದೆ? ಅದಕ್ಕೊಂದು ಬಣ್ಣ ಕಟ್ಬಿಟ್ಟು ಯಾರಾದರೂ ಮಾತಾಡಿದ್ರೆ ಅದು ತಪ್ಪಾಗುತ್ತೆ, ಭಾಳ ದೊಡ್ಡ ತಪ್ಪು. ಆ್ಯಂಡ್ ಅದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲೇ 50-60 ಜನ ನಾವು ಇದ್ವಿ ವಾಣಿಜ್ಯ ಮಂಡಳಿಯಲ್ಲಿ. ಹಾಗೆಲ್ಲ ಮಾತಾಡಬಾರ್ದು. ಯಾರೇ ಮಾತಾಡಿದ್ರೆ ಅದು ತಪ್ಪಾಗುತ್ತೆ.